ಥಾಮಸ್ ಆಲ್ವಾ ಎಡಿಸನ್, ಯಶಸ್ಸಿನ ಹಾಗೂ ಪ್ರೇರಣೆಯ ಕಥೆ. ಪ್ರಾರಂಭ. ಥಾಮಸ್ ಆಲ್ವಾ ಎಡಿಸನ್ ಜನಿಸಿದರು 1847 ಫೆಬ್ರವರಿ 11 ಅಮೆರಿಕಾದ ಓಹಿಯೋ ರಾಜ್ಯದ ಮಿಲಾನ್ ಎಂಬ ಊರಲ್ಲಿ. ಅವರ ತಂದೆ ಸ್ಯಾಮ್ಯುಯೆಲ್ ಎಡಿಸನ್ ಮತ್ತು ತಾಯಿ ನ್ಯಾನ್ಸಿ ಎಡಿಸನ್. ಅವರು ಬಾಲ್ಯದಲ್ಲಿಯೇ ತೀರಾ ಕುತೂಹಲಭರಿತ ಮಕ್ಕಳಾಗಿದ್ದು, ಹೊಸ ವಿಷಯಗಳ ಬಗ್ಗೆ ಪ್ರಭಾವಶಾಲಿ ಕಲಿಕೆ ಇಟ್ಟುಕೊಂಡಿದ್ದರು. ಬಾಲ್ಯ ಮತ್ತು ಶಿಕ್ಷಣ. ಎಡಿಸನ್ ಶಾಲೆಯಲ್ಲಿ ಹೆಚ್ಚು ಯಶಸ್ವಿಯಾಗಲಿಲ್ಲ. ಅವರು ಕಲಿಕೆಯ ವಿನೂತನ ವಿಧಾನ ಹೊಂದಿದ್ದು, ರುಚಿಯಾಗಿರದ ಪಾಠಶಾಲಾ ಪಾಠಗಳು ಅವರಿಗೆ ತೊಂದರೆ ತರುವಂತಹದಾಗಿತ್ತು. ಇದರಿಂದಾಗಿ ಅವರ ತಾಯಿಯೇ ಅವರಿಗೆ ಮನೆಮದ್ದಿಗೆ ಶಿಕ್ಷಣ ನೀಡಲು ಪ್ರಾರಂಭಿಸಿದರು. ಈ ಮೂಲಕ ಎಡಿಸನ್ ತಮ್ಮ ಕಲಿಕೆಯ ಸ್ವಾತಂತ್ರ್ಯವನ್ನು ಪಡೆಯಲು ಶುರುಮಾಡಿದರು. ಕೇವಲ ಪಾಠಪುಸ್ತಕಗಳು ಅವರ ಕಲಿಕೆಗೆ ತೃಪ್ತಿ ನೀಡಲಿಲ್ಲ. ಅವರಿಗಿದ್ದ ಕುತೂಹಲ ಅವರನ್ನು ವಿವಿಧ ವಿಜ್ಞಾನ ಪ್ರಯೋಗಗಳಿಗೆ ಒತ್ತಾಯಿಸಿತು. ಕಷ್ಟಗಳು ಮತ್ತು ಹೋರಾಟ. ಎಡಿಸನ್ ಕಿರಿಯ ವಯಸ್ಸಿನಲ್ಲಿಯೇ ಕೆಲಸ ಮಾಡುವಂತಾಯಿತು. 15 ವರ್ಷಗಳಿಗಾಗಲೇ ಅವರು ರೈಲ್ವೆಗಳಲ್ಲಿ ಪತ್ರಿಕೆ ಮತ್ತು ಚಾಕಲೇಟ್ ಮಾರಾಟ ಮಾಡುತ್ತಿದ್ದರು. ಈ ಕೆಲಸದ ಜತೆಗೆ ಅವರು ತಮ್ಮ ಪ್ರಯೋಗಗಳನ್ನು ಮುಂದುವರಿಸಿದರು. ರೈಲ್ವೆಯ ಒಂದು ಕೋಣೆಯಲ್ಲಿಯೇ ತಮ್ಮ ಪ್ರಯೋಗಾಲಯವನ್ನು ಆರಂಭಿಸಿದರು. ಆದರೆ ಒಮ್ಮೆ ಬೆಂಕಿ ಅವಘಡ ಸಂಭವಿಸಿ ಅವರನ್ನು ಆ ಸ್ಥಳದಿಂದ ಹೊರಹಾಕಲಾಯಿತು. ಇದರ ಹೊರತಾಗಿಯೂ ಅವರು ಶೋಧನೆ ಮತ್ತು ಹೊಸತನ್ನು ಕಲಿಯುವ ಹವ್ಯಾಸವನ್ನು ತೊರೆದಿಲ್ಲ. ಅವರು ವಿದ್ಯುತ್ ಮತ್ತು ಸಂವಹನ ಕ್ಷೇತ್ರದಲ್ಲಿ ಅನೇಕ ಹೊಸ ಆವಿಷ್ಕಾರಗಳನ್ನು ಮಾಡಿದರು. ಶ್ರೇಷ್ಠ ಆವಿಷ್ಕಾರಗಳು. ಎಡಿಸನ್ ತನ್ನ ಜೀವನದಲ್ಲಿ 1000ಕ್ಕೂ ಹೆಚ್ಚು ಪ್ಯಾಟೆಂಟ್ಗಳನ್ನು ಪಡೆದರು. ಅವರ ಪ್ರಮುಖ ಆವಿಷ್ಕಾರಗಳು: 1. ವಿದ್ಯುತ್ ದೀಪ, ಎಲೆಕ್ಟ್ರಿಕ್ ಬಲ್ಬ್. ಇದರಿಂದ ವಿಶ್ವವೇ ಬೆಳಕಿನಿಂದ ಮುಳುಗಿತು. 2. ಗ್ರಾಮ್ಫೋನ್, ಫೋನೋಗ್ರಾಫ್, ಶಬ್ದವನ್ನು ದಾಖಲು ಮಾಡುವ ಸಾಧನ. 3. ಮೂಡಲ್ ಚಿತ್ರ ಕ್ಯಾಮೆರಾ, ಮೋಷನ್ ಪಿಕ್ಚರ್ ಕ್ಯಾಮೆರಾ, ಚಲನಚಿತ್ರ ಕ್ಷೇತ್ರದಲ್ಲಿ ಕ್ರಾಂತಿ. 4. ವಿದ್ಯುತ್ ಪೂರೈಕೆ ವ್ಯವಸ್ಥೆ, ವಿದ್ಯುತ್ ಬಳಕೆ ಸುಲಭಗೊಳಿಸಿದರು. ಯಶಸ್ಸಿನ ಹಾದಿಯಲ್ಲಿ ಪ್ರೇರಣೆ. ಎಡಿಸನ್ ತನ್ನ ಜೀವನದಲ್ಲಿ ಅನೇಕ ಸೋಲುಗಳನ್ನು ಎದುರಿಸಿದರು. ವಿದ್ಯುತ್ ದೀಪವನ್ನು ಕಂಡುಹಿಡಿಯುವಾಗ 1000ಕ್ಕೂ ಹೆಚ್ಚು ಬಾರಿ ವಿಫಲರಾದರು. ಆದರೆ ಅವರಿಗಿದೆ, ನಾನು 1000 ಬಾರಿ ವಿಫಲವಾದೆ ಅನ್ನಿಸದೆ, ನಾನು 1000 ವಿಧಾನಗಳು ಕಾರ್ಯಸಾಧ್ಯವಲ್ಲ ಎಂಬುದನ್ನು ಕಂಡುಕೊಂಡೆ ಎಂಬ ದೃಷ್ಟಿಕೋನ ಇತ್ತು. ಇದು ನಮಗೆ ಪ್ರೇರಣೆ ನೀಡುತ್ತದೆ. ಯಾವುದೇ ಸಮಸ್ಯೆ ಬಂದರೂ ನಿರಾಶೆಯಾಗಬೇಡಿ. ಸೋಲು ಎಂಬುದನ್ನು ಹೊಸ ಪಾಠ ಕಲಿಯುವ ಅವಕಾಶವನ್ನಾಗಿ ಪರಿಗಣಿಸಬೇಕು. ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಕೆಲಸ ಮಾಡಬೇಕು. ಉತ್ತರಾಧಿಕಾರ ಮತ್ತು ಪರಂಪರೆ. ಎಡಿಸನ್ 1931ರಲ್ಲಿ ಈ ಜಗತ್ತನ್ನು ತೊರೆದು ಹೋದರೂ ಅವರ ಆವಿಷ್ಕಾರಗಳು ಮತ್ತು ಕೊಡುಗೆಗಳು ಇಂದಿಗೂ ಪ್ರಪಂಚದ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿವೆ. ಅವರ ಮಾತು, ಮಹಾನ್ ಸಾಧನೆಗೆ 1% ಪ್ರೇರಣೆ ಮತ್ತು 99% ಪರಿಶ್ರಮ ಬೇಕು, ಇಂದು ಸಹ ನಮ್ಮನ್ನು ಸ್ಫೂರ್ತಿಪಡಿಸುತ್ತದೆ. ಎಡಿಸನ್ ಅವರ ಜೀವನದಿಂದ ನಾವು ಕಲಿಯಬೇಕಾದ ಪಾಠ: 1. ಮಹಾನ್ ಕನಸುಗಳನ್ನಿಡಿ. 2. ಸಾಧನೆಗೆ ಶ್ರಮ ಅಗತ್ಯ. 3. ಸೋಲು ಒಂದು ಪಾಠ, ಅಂತಿಮವಲ್ಲ. 4. ಹೊಸತನ್ನು ಕಲಿಯುವ ಮನೋಭಾವ ಬೆಳೆಸಿಕೊಳ್ಳಿ. ಸಾರಾಂಶ. ಥಾಮಸ್ ಆಲ್ವಾ ಎಡಿಸನ್ ಅವರ ಜೀವನಗಾಥೆ ಶ್ರಮ, ಸಂಶೋಧನೆ, ಅವಿರತ ಪರಿಶ್ರಮ ಹಾಗೂ ಆಶಾವಾದಿತ ದೃಷ್ಟಿಕೋನದ ಪ್ರತೀಕ. ಅವರು ವೈಜ್ಞಾನಿಕ ಪ್ರಪಂಚದಲ್ಲಿ ಅನೇಕ ಕ್ರಾಂತಿಗಳನ್ನು ತಂದವರು. ಆದರೆ ಅವರ ಜೀವನ ಪಾಠಗಳು ಯಾವುದೇ ವೃತ್ತಿಯಲ್ಲಿರುವ ವ್ಯಕ್ತಿಗೂ ಅಪ್ರತಿಮ ಪ್ರೇರಣೆ. ಎಡಿಸನ್ ಅವರು ಸೋಲನ್ನು ತಾತ್ಕಾಲಿಕ ವಿಫಲತೆ ಎಂದು ಪರಿಗಣಿಸಿ, ಪ್ರತಿಯೊಂದು ಅವಶ್ಯಕತೆಯನ್ನು ಹೊಸ ಆವಿಷ್ಕಾರದ ಅವಕಾಶವಾಗಿ ಪರಿವರ್ತಿಸಿದರು. ಅವರ ದೃಢನಿಶ್ಚಯ, ನವೋತ್ಪತ್ತಿಯ ಧ್ಯೇಯ ಮತ್ತು ಕಾರ್ಯಸಾಧನೆಯ ಕನಸುಗಳು ಜಗತ್ತಿಗೆ ಬೆಳವಣಿಗೆಯ ಬೆಳಕು ನೀಡಿದಂತೆಯೇ ಇಂದಿನ ಪೀಳಿಗೆಗೂ ಹೊಸ ಮಾರ್ಗದರ್ಶಕ ಬೆಳಕಾಗಿವೆ. ಇದೇ ರೀತಿಯ ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.